ಜೈ ಜೈ ಶ್ರೀ ರಾಧೆ ಚಾನಲ್ಗೆ ಆತ್ಮೀಯರೆಲ್ಲರಿಗೂ ಸ್ವಾಗತ. ದೇವರೊಬ್ಬನೇ, ನಾಮ ಹಲವು. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರುವುದೇ. ಇದನ್ನೆಲ್ಲ ನಾನು ಈಗ ಹೇಳೋಕೆ ಹೊರಟಿರೋದು. ನಮಗೆ ದೇವರು ಮಾತ್ರ, ಅವರಾಗ್ತಾರೆ ಇವರು ಬರ್ತಾರೆ ಅಂತ ನಂಬಿ ಕುಳಿತುಕೊಂಡಿರಬಾರ್ದು. ಎಲ್ಲ ರೀತಿಯಲ್ಲೂ ನಾವು ಸ್ಟ್ರಾಂಗ್ ಅಂದರೆ ಶಾರೀರಿಕ, ಮಾನಸಿಕ, ಆರ್ಥಿಕವಾಗಿಯೂ ಸ್ಟ್ರಾಂಗ್ ಆಗಿದ್ದರೆ, ಸ್ವಾವಲಂಬಿಯಾಗಿ ಬದುಕಿದರೆ ಎಲ್ಲರೂ ಇರ್ತಾರೆ. ಏನೂ ಇಲ್ಲದಾಗ ಎಲ್ಲ ದೂರವಾಗ್ತಾರೆ. ಯಾರನ್ನು ನಂಬಿ ಬದುಕಬೇಡಿ, ದೇವರನ್ನು ಮಾತ್ರ ನಂಬಿ. ಹಾಗಂತ ಸುಮ್ಮನೆ ಕೂರಬೇಡಿ. ನಮ್ಮ ಕರ್ತವ್ಯವನ್ನೆಲ್ಲ ನಾವೇ ಮಾಡಿದರೆ ದೇವರು ಮೆಚ್ಚುತ್ತಾರೆ. ಹಾಗೆಯೇ ಒಳ್ಳೆಯ ಸ್ನೇಹಿತರು, ನಿಜವಾಗಿ ಪ್ರೀತಿಸೋರು, ಒಳ್ಳೆಯ ಹಿತೈಷಿಗಳು ಇದ್ದರೆ ಖಂಡಿತ ಅವರನ್ನು ದೂರ ಮಾಡಬೇಡಿ. ನಮಗೆ ಕೆಟ್ಟದ್ದೇ ಅನುಭವ ಆಗಿ ಎಲ್ಲರೂ ಕೆಟ್ಟವರಂತೆ ಕಾಣಬಹುದು. ಅದರಲ್ಲಿ ಒಳ್ಳೆಯವರನ್ನು ಹುಡುಕೋದು ಕಷ್ಟ ಆಗಿಬಿಡುತ್ತೆ. ಒಳ್ಳೆಯವರು ಕೂಡ ತುಂಬ ಜನ ಇದ್ದಾರೆ. ಆದರೆ ಭಕ್ತಿಯೊಂದೇ ನಮ್ಮ ಜೊತೆ ಇರುವುದು, ನಮ್ಮ ಜೊತೆ ಬರುವುದು. ಎಲ್ಲ ಕಳ್ಕೊಂಡ್ರೂ ನಾವು ಮಾಡಿದ ಪುಣ್ಯದ ಫಲ ಮಾತ್ರ ನಮ್ಮೊಂದಿಗೆ ಇರುತ್ತದೆ. ಏನಾದರೂ ಪುಣ್ಯ ಮಾಡಿದರೆ ಜೀವ ಉಳಿದು ಎಲ್ಲವನ್ನೂ ಮತ್ತೆ ಸಂಪಾದನೆ ಮಾಡ್ಬೋದು. ಆದರೆ ಕೆಟ್ಟವರನ್ನು ನಂಬಿ ಮೋಸ ಹೋದರೆ ಮತ್ತೆ ಬದುಕು ಭಾರಿ ಕಷ್ಟ. ಒಳ್ಳೆಯವರಂತೆ ಕಾಣ್ತಾರೆ, ನಿಜವಾಗಿಯೂ ಒಳ್ಳೆತನ ಇರಬಹುದು. ಸಮಯ ಸಂದರ್ಭ ಕೆಲವರನ್ನು ಮೋಸಕ್ಕೆ, ಕೆಟ್ಟ ಕೆಲಸಕ್ಕೆ ಪ್ರೇರೇಪಿಸುತ್ತೆ. ಅದೆಲ್ಲಿಂದ ಬರುತ್ತೋ ಪ್ರೀತಿ? ಶ್ರೀಮಂತರನ್ನು ನೋಡಿದಾಗ ಕೆಲವರು ಎಲ್ಲಿಂದ ಗೌರವ ಬರುತ್ತೋ, ಹೇಗೆಲ್ಲ ಇಷ್ಟಪಡ್ತಾರೋ, ಏನೆಲ್ಲ ಚಾಕರಿ ಮಾಡ್ತಾರೋ, ಅದು ನಾಟಕವೋ ನಿಜವಾಗಿಯೂ ಇಷ್ಟಪಡ್ತಾರೋ ಒಂದು ಗೊತ್ತಾಗೋದಿಲ್ಲ. ಅವರು ತಿಳ್ಕೊಳ್ಬೇಕು, ಎಲ್ಲ ಇದ್ದಾಗ ಮಾತ್ರ. ಎಲ್ಲ ಹೋಯ್ತಂದರೆ ಮತ್ತೆ ಯಾರೂ ಇಲ್ಲ, ಏನೂ ಇಲ್ಲ. ಕೆಟ್ಟತನ ತುಂಬಿರುವಾಗ ನಾವು ಅವರನ್ನು ಹೇಗೆ ಹೇಳಿದರೂ, ಏನು ಮಾಡಿದರೂ ಅವರನ್ನು ಒಳ್ಳೆಯವರನ್ನಾಗಿ ಮಾಡೋದು ಕಷ್ಟ. ಆದರೆ ಈಗ ಒಳ್ಳೆಯವರಾಗಿ ಇದ್ದವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹಾಗಾಗಿ ದೇವರನ್ನೇ ನಂಬಿ ಭಕ್ತಿಯಿಂದ ಅವನನ್ನೇ ಒಲಿಸಿ, ಯಾರ ಮೆಚ್ಚುಗೆಗೂ ಕಾಯಬೇಡಿ. ದೇವರು ಯಾವ ರೂಪದಿಂದ ಬೇಕಾದರೂ ಬಂದು ನಮ್ಮನ್ನು ಕಾಯುತ್ತಾನೆ, ಕಾಪಾಡ್ತಾನೆ. ಆಗ ನಮ್ಮ ಸಹಾಯಕ್ಕೆ ಬಂದವರು ಕೂಡ ತಿಳ್ಕೊಳ್ಬಾರ್ದು ನನ್ನಿಂದ ಆಯಿತು ಅಂತ. ಅದು ದೇವರ ಒಂದು ರೂಪವಾಗಿರುತ್ತೆ. ಸಹಾಯ ಪಡ್ಕೊಂಡವರು ಯಾವತ್ತೂ ಮರೆಯಬಾರ್ದು. ನಾವು ಬೇರೆಯವರಿಗೆ ಸಹಾಯ ಮಾಡಿದರೂ ಅಷ್ಟೇ, ನಾನು ಮಾಡಿದೆ ಅಂತ ತಲೆಯಲ್ಲಿರಬಾರ್ದು. ದೇವರು ನನ್ನನ್ನು ಇಷ್ಟಕ್ಕಾದರೂ ಲಾಯಕ್ಕಾಗಿ ಇಟ್ಟಿದ್ದಾನಲ್ಲ, ಇನ್ನಷ್ಟು ನನ್ನಿಂದ ಎಲ್ಲರಿಗೂ ಪ್ರಯೋಜನಕಾರಿಯಾಗುವಂತೆ ನಡೆಸಿಕೊಡು, ನನ್ನಿಂದ ಇನ್ನೂ ಉತ್ತಮ ಕಾರ್ಯಗಳಾಗಲಿ ಅಂತ ಬೇಡಿಕೊಳ್ತಾ ಇರಬೇಕು. ನಾನೇ ಸರಿ, ನಾನು ಒಳ್ಳೆಯದೇ ಮಾಡೋದು ಅಂತ ಇರಬಾರ್ದು. ಒಳ್ಳೆಯದೇನಿದೆಯೋ, ಸರಿಯಾದದ್ದೇನಿದೆಯೋ ಅದನ್ನು ನನ್ನಿಂದ ಮಾಡಿಸು. ಉನ್ನತವಾದ ಶ್ರೇಷ್ಠವಾದ ದಾರಿಯಲ್ಲೇ ನನ್ನನ್ನು ಕರ್ಕೊಂಡು ಹೋಗುವಂತ ದೇವರಲ್ಲಿ ದಿನಾಲೂ ಬೇಡಿಕೊಳ್ಬೇಕು. ದಿನಾಲೂ ದೇವರ ಪೂಜೆ, ಮಂತ್ರ ಜಪ, ಧ್ಯಾನ, ಆರಾಧನೆ, ಭಜನೆ, ಕೀರ್ತನೆ ಮಾಡ್ತಾ ಇರಬೇಕು. ಭಾಗವತ ಪಾರಾಯಣ, ಭಗವದ್ಗೀತೆ, ರಾಮಾಯಣ ಎಲ್ಲವೂ ದಿನಾಲೂ ಸ್ವಲ್ಪವಾದರೂ ಓದುವ ಅಭ್ಯಾಸ ಇಟ್ಟುಕೊಳ್ಬೇಕು. ಇದರಿಂದ ನಮ್ಮ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಬರುತ್ತೆ, ದೈವ ಬಲವೂ ಇರುತ್ತೆ. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ. ಹರೇ ಕೃಷ್ಣ. ಥ್ಯಾಂಕ್ ಯು.